ಯಾರನ್ನು ಕೇಳಿದ್ದೀರಿ? ಹಾಗೆಂದು ಕೊಡಬಹುದು. ಕೇಳುವಾಗ ಪರಮಾಶ್ಚರ್ಯವಾಗುತ್ತಾ ಇದೆ. ಶೋಣಿತಾಪುರಧೀಶರಂತೆ, ಮಾಲಿನಿ ಜಾತರಂತೆ, ಮಹಿಷನೆಂದು ನಾಮವಂತೆ, ಸುರವಲೋಕವ ಪಡೆಯಲೋಚಕ ಧಾವಿಸಿ ಬಂದಿಹನಂತೆ ಕೇಳಿ ಸೈರಿಸಲಾದೀತೆ? ಖಂಡಿತವಾಗಿಯೂ ಇಲ್ಲ. ಅಂದಂತ ದುಷ್ಟ ಶಕ್ತಿಗಳನ್ನು ಅಂತ್ಯಪಡಿಸಲೇಬೇಕು. ಹಾಗಾಗಿ ಎಲ್ಲಿದ್ದಾರೆ ನಮ್ಮವರು?
ಮೂರ್ತಿಗಳು ನಮಗೆ ಒಲಿದು ಕೊಟ್ಟಂತ ಧರ್ಮ ಕರ್ಮಗಳಿಗೆ ಚ್ಯುತಿಯನ್ನು ತಗುವರೆ ಬಂದಿದ್ದಾನೆ. ಬಂದಂತಹ ದುಷ್ಟತನ ಶಕ್ತಿಗಳನ್ನು ತಡೆಯುವರೆ ನೀವೇನು ಮಾಡಿ ಕೃಪೆಯಿಂದ ಬಂದಂತಹ ದಾನವರನ್ನು ವಧಿಸಿದ್ದೇವೆ. ಮುಂದೆ ಬಂದಂತಹ ದಾನವರನ್ನು ಒಡೆದುರುಳಿಸಿದ್ದೇವೆ. ಮಾಡುವುದು ಸರಿಯಲ್ಲ. ನಿಮ್ಮ ನಿಮ್ಮ ಕೈದುಗಳನ್ನು ಧರಿಸಿಕೊಳ್ಳಿ, ವಾಹನಗಳನ್ನು ಏರಿಕೊಳ್ಳಿ, ಐರಾವತವನ್ನು ಏರಿಕೊಂಡು ವಜ್ರಾಯುಧ ಸಾರಿಯಾಗಿ ನಾನೇ ಮುಂದಾಗಿ ಬರುತ್ತೇನೆ. ನಡೆಯೋಣ. ಈ ಸ್ವರ್ಗವನ್ನು ಬಯಸಿ ಬಂದವರು ಬಂದ ದಾರಿಗೆ ಹಿಂದೆ ಹೋದರೆ ಉಳಿತು ಸ್ವರ್ಗಕ್ಕೆ ದಾಳಿಯಲ್ಲಿ ಇಟ್ಟಿದ್ದಾನೆ. ಒಳ್ಳೆಯ ಮಾತಿನಿಂದ ಸ್ವರ್ಗವನ್ನು ಬಿಟ್ಟು ಕೊಟ್ಟರೆ 4 ದಿವಸ ಬದುಕುವುದಕ್ಕೆ ಬಿಟ್ಟರು, ಇಲ್ಲದೆ ಹೋದಂತಾರೆ
ಸ್ವರೂಪನೆಂಬವನೇನು? ಹೌದು. ಹೌದೇನು? ಏನು? ಅರಿತುಕೊಂಡವನಿದ್ದೇನೆ. ನಿನ್ನದಾದಂತಹ ಟಿವಿಯಿಂದ ಐರಾವತವನ್ನು ಯಾರಿಕೊಂಡು ಕೈಯಲ್ಲಿ ಹಿಡಿದಿದ್ದೀಯ ವಜ್ರಾಯುಧ. ಹೌದು. ಇದು ಸಾಕು ನಿನ್ನ ಗುರುತರವಾದಂತಹ ಪರಿಚಯವನ್ನು ಹಿಡಿಯಲು. ದೇವೇಂದ್ರ ಏನು? ಬಂದವನು ಸಾಮಾನ್ಯದವನೆಂದು ಭಾವಿಸಿಕೊಂಡು ಮತ್ತೇನು? 3 ಲೋಕದ ಪ್ರಭುವಾಗಬೇಕೆಂಬಂತಹ ಬಯಕೆಯನ್ನು ಹೊತ್ತಂತಹ ಶೋಣಿತ ಪುರದ ಒಡೆಯನಾದಂತಹ ಮಹಿಷಾಕ್ಕೆ ಬಂದವನಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ, ನಿನ್ನದಾದಂತಹ ಪಟ್ಟವನ್ನು ಬಿಟ್ಟು ನನ್ನ ಕಾಲಿಗೆ ಎರಗಿ ಕ್ಷಮೆಯನ್ನು ಕೇಳಿದರೆ ಒಳ್ಳಿತು. ಇಲ್ಲವಾದರೆ ನಿನ್ನ ಶಿರವನ್ನು ಚಂಡಾಡಿಯ ಕೈವಶವಾದಿತು ಬಗೆದೆ ಎಂದು ಬಗೆದೆಯೇನು? ಸುರಲೋಕವನ್ನು ಪಡೆದದ್ದಾದರೂ ಹೇಗೆ ಗೊತ್ತೇನು? ಶತಾಬ್ದಗಳ ಪುಣ್ಯದ ಬಲವಿದು. ಬಯಸಿ ಬಂದೆ ಎಂದಾದರೆ ನಿನ್ನಪ್ಪನಿಗಾದ ಗತಿಯು ನಿನಗಾಗಿತ್ತು. ಸ್ವರ್ಗಸ್ಥ ಅಂತಲ್ಲೇ ಮಂಗಳವಾಗಲಿ, ಮಂಗಳವಾಗಲಿ. ಆಗಿಲ್ವ ಇಷ್ಟು ಬೇಗ? ಅಲ್ಲ, ಮುಖಕ್ಕೆ ಮಂಗಳಾರತಿ ಆಗಲಿ. ಮಂಗಳಾರತಿಯನ್ನು ಎತ್ತಿರಿ. ಸಂತೋಷವಾಯಿತು. ಯಾಕೆ? ಸ್ವರ್ಗದ ಸಿಂಹಾಸನ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಹಾಗಾಗಿ ಇಲ್ಲಿ ಅಧಿಕಾರವು ನಮ್ಮ ಪಾಲಿಗೆ ಬಂದೊದಗಿದೆ. ಮತ್ತೆ ನಿಮಗೆ ಏನಾದ್ರೂ ಬೇಕಾದ್ರೆ ಈಗಲೇ ಕೇಳಿರ್ಬೇಕು. ಇಲ್ಲಿವರೆಗೆ ಬಂದಿದ್ದೇವೆ. ಅಷ್ಟು ದೂರದಿಂದ ಬಂದವರು ಇಲ್ಲಿ ರಂಭಾದಿನಾರಿಯರಿದ್ದಾರಂತೆ. ಒಮ್ಮೆ ನೋಡ್ಬೇಕೆಂಬ ಆಸೆ. ನನಗೆ ನಮ್ಮ ಊರಿನದ್ದು ಸಾಕಾಗುದಿಲ್ಲ. ಹುಚ್ಚು ಬಿಡ್ಲಿಲ್ಲ. ಇಲ್ಲಪ್ಪ, ಕುತೂಹಲ. ಏನದು? ಕುತೂಹಲ ಕೋಲಾಹಲವಾದಿತ್ತು. ಇಲ್ಲ ಬೇಡ. ಐರಾವತ ಉಂಟಲ್ಲ? ಯಾವುದು? ಈಗ ಐರಾವತ ಉಂಟ? ಸ್ವಲ್ಪ ದೂರ ಹೋಗ್ಬೇಕಾಗಿತ್ತು. ಐರಾವತ ನಾಡಿಗೆ ಹೋಗ್ಲಿಕ್ಕೆ ಉಂಟಾ? ನಿನ್ನನ್ನು ಬಿಡುತ್ತೇನೆ ಎಂದು ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆ? ನಿನ್ನನ್ನು ಇಲ್ಲಿವರೆಗೆ ಕರೆದದ್ದು ಯಾಕೆ? ಇನ್ನು ಮುಂದಕ್ಕೆ ತಿರುಗಾಟ ಉಂಟು ನಮ್ಮದು. ಎಲ್ಲಿ? ಮತ್ತೆ ನಿಲ್ಬೇಕಲ್ಲಿ ಚಂದ್ರರು ದಿನೇಶ ಮತ್ತೆ ಶಶಾಂಕ ಇಬ್ಬರು ಇಲ್ಲ ಓಡ್ತಾ ಇದ್ದಾರೆ. ಯಾರು? ಶಶಾಂಕ ಇಲ್ಲಿವರೆಗೆ ಬರ್ಲಿಲ್ಲ ಅವರು. ಸೂರ್ಯಚಂದ್ರಾದಿಗಳು ನಾವು ಹೇಳುವಾಗ ಉದಯಿಸ
ಶ್ರಮಿಸಬೇಕು. ನಾವು ಹೇಳುವಾಗ ಶ್ರಮಿಸಬೇಕು. ಇನ್ನು ಮುಂದಕ್ಕೆ ಎಲ್ಲವೂ ಕೂಡ ಅರ್ಪಣ ತರ್ಪಣ ಎಲ್ಲ ಮಹಿಷಾರ್ಪಣ ಆಗ್ಬೇಕು. ನ್ಯಾಯಾಂಗ ಕಾರ್ಯಾಂಗ ಎಲ್ಲವೂ ಕೂಡ ಇನ್ನು ಮುಂದಕ್ಕೆ ಮಹಿಷಾಖ್ಯರದ್ದು. ಹೇಳಿದಾಗಲೇ ನಾನು ನೇರವಾಗಿ ಶೋಣಿತ ಬರೋದಕ್ಕೆ ಹೋಗ್ತೇನೆ. ಇಲ್ಲಿ ವಿಜಯ ಘೋಷ ಆಗಬೇಕು. ನನ್ನ ಉಪಯೋಗ ಹೇಳಬೇಕು. ಒಂದು ಮೂರ್ತಿಯನ್ನಲ್ಲಿ ಪ್ರತಿಷ್ಠೆ ಮಾಡ್ತೇನೆ. ಅಲ್ಲಿ ಎತ್ತರದ ಮಹಿಷಾಸುರ ಬೆಟ್ಟ ಅಂತ ಹೇಳ್ಬೇಕು ಮುಂದಕ್ಕೆ. ಎಲ್ಲಿ ಮುಂದಕ್ಕೆ? ಅಲ್ಲಿ ಶೋಣಿತ ಬರೋದು. ನಮ್ಮವರು ಕೆಲವರು ಇಲ್ಲಿ ಇದ್ದಾರೆ, ನಿಮಗೆ ಗೊತ್ತಿಲ್ಲ ಅದು ವಿಷಯ. ಕುಬೇರನ ಭಂಡಾರಕ ಅಂತ ಉಂಟು, ಅದು ಬೇಕು ಮೊದಲು. ಅದು ಕುಬೇರನ ಭಂಡಾರ. ಹೌದು, ಅದು ಮೊದಲು ಬೇಕು. ಅದು ಸಿಗದೆ ನಾನು ಇಲ್ಲಿಂದ ಹೋಗುದಿಲ್ಲ. ಇಲ್ಲಿಂದ ಹೋಗುದಿಲ್ಲ. ಇಲ್ಲ ಇಲ್ಲ ಇಲ್ಲ. ನಾವೆಲ್ಲ ಬಂದದ್ದು ಯಾಕೆ? ಇರಲಿ, ಸಂತೋಷವಾಯಿತು. ವಿಶ್ರಾಂತಿ ಅಗತ್ಯತೆ ನಿಮಗುಂಟು, ಹಾಗಾಗಿ ವಿಶ್ರಾಂತಿ ಪಡೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ, ಕುಳಿತವರು ಚಂದ್ರಕಾಂತ ಶಿಲೆಯೊಳಗಾಗಿ ಅಯ್ಯ ಮರುಗಿ ಧರಿಸುವ ಯದನವನು ಯೋಚಿಸುತ್ತಾನೆ. ಮಾವಯ್ಯ, ಆಶ್ಚರ್ಯವೇ ಸರಿ. ಎಲ್ಲಿ ನೋಡಿದರಲ್ಲಿ ಮಹಿಷದಾನವನ ಅಟ್ಟುಳಿ ಲೋಕ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಆತನ ವಧೆಯಾಗಬೇಕು ಎನ್ನುವ ಹಾಗೆ ಯೋಚಿಸುತ್ತಿದ್ದಂತೆ ನೀನು ಕೂಡ ಅದರ ಬಗ್ಗೆ ಯೋಚನೆಯನ್ನು ಮಾಡುತ್ತಾ ಇದ್ದೆ. ಹಾಗಾದ್ರೆ ನಮಗೆ ಯೋಚನೆ ಒಂದೇ. ತುಹಿನಾದ್ರಿಗೆ ಬಂದು ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಯೋಚನೆಯನ್ನು ಮಾಡಬೇಕಾದ ಅನಿವಾರ್ಯ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಇಲ್ಲೇ ಕುಳಿತು ಯೋಚಿಸುವ. ಹಾಗೆ ಆಗಲಿ. ಹರಿಹರ ಪದ ಕೆರಗಿ ಜಗವನು ದುರ್ಡಮಗಿ ದುರನ ತರಗರಿಸುತ್ತಿವೆ ಯಮ್ಮ ನೀವೇ ಕೊರವುದೆ ನಾನು. ಈ ರೀತಿಗೆ ಬರುವರೆ ಬಲವಾದ ಕಾರಣವಿದೆ. ಮೂರು ಲೋಕಗಳ ಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ ಮಹಿಷದಾನವ. ಆತನನ್ನು ವಧಿಸುವಂತಹ ಹದನವನ್ನು ನೀವೇ ತಿಳಿಸಬೇಕು. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವಂತಹ ದಿವ್ಯಾಂತಸ್ತರು ಹೊರಗಳು ಇದ್ದೇನೆ. ದುರುಳ ಮಹಿಷನ ವಧೆಗಾಗಿ ನನ್ನಲ್ಲಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಗಡೆ ಇದ್ದೇನೆ. ದುರ್ಯೋಧನನ ವಧೆಗಾಗಿ ದೇವತೆಗಳಾದ ನಾವೆಲ್ಲರೂ ನಮ್ಮಲ್ಲಿ ಅಡಕವಾಗಿರುವಂತಹ ನೀವೇ ತೇಜಸ್ಸನ್ನು ಹೊರಗಡೆ ಹೊತ್ತೇವೆ. ಅದು 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 ಮೂರು ಮೂರ್ತಿಗಳಿಂದ ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯುತ್ತೀಜ ಚಾರು ದಿಗ್ಬಾಲಕರ ತೀಜ ಒಂದಾಗುತ್ತಲೇ ನಾರಿಯ ಕೃತಿ ತಳೆದು ದರಗಿಳಿಯೇ ನಾರಿಯ ಕೃತಿ ತಳೆದು ದರಗಿಳಿಯ ಸುರರು ಜಯ ಜಯವೆನರು. ಜಯ ಜಯ. ಮರೆಗೂಡೆವೋ ಕರುಣಿಸ ಭಯವ ದೇವಿ ಹೇಳಿದೆ
ಬಿಡಬಾರದೆ ಬೈದ ಗಂಗವ ಕೇಳಿಕೋವೆ ಬ್ರಹ್ಮ ನಾರಾಯಣ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರೇ ಮಾತೆ ಹೇಳಿರಿ. ದಾತ ಇತ್ತಿಗ ವರಬಲದಿ ಸುರವ್ರತವೆಲ್ಲವ ಜೊತೆಗಿಡಿಸಿ ನಿರ್ಭೀತಿಗಿದ ಮಾತೆ ಪಾಲಿಸು. ಜನನಿ ನಿಂತಲ್ಲಿಂದಲೇ ಎಲ್ಲವನ್ನು ತಿಳಿಯುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳವಳು ನೀನು. ಆದರೆ ಈ ಕಾಲಕ್ಕೆ ಮಕ್ಕಳಂತಹ ನಮ್ಮ ಬಾಯಿಂದಲೇ ಕೇಳಿ ತಿಳಿದುಕೊಳ್ಳುವಂತಹ ಕುತೂಹಲ. ಆದ್ರೂ ನಮಗೆ ಒದಗಿದಂತಹ ಕಷ್ಟವನ್ನು ಈ ಕಾಲಕ್ಕೆ ನಾವು ಹೇಳಿಕೊಳ್ಳುತ್ತೇವೆ. ಶೋಣಿತಾಪುರದಲ್ಲಿ ಮಾಲಿನಿ ಸಂಜಾತನಂತಹ ಮಹಿಷ ದಾನವ ವಿಧಿಯಿಂದ ಬೇಕಾದಂತಹ ವರಗಳನ್ನು ಪಡೆದು 4 ಲೋಕಕ್ಕೆ ದಾಳಿಯನ್ನು ಮಾಡಿ ಅಲ್ಲಿರುವಂತಹ ದೇವತೆಗಳನ್ನು ಸೋಲಿಸಿ ಸೂರ್ಯ ಚಂದ್ರಾದಿಗಳಿಗೆ ತಡೆಯನ್ನು ಉಂಟು ಮಾಡಿದ್ದಾನೆ. ಋಷಿ ಮುನಿಗಳಿಗೆ ಪೀಡನೆಯನ್ನು ಕೊಡುತ್ತಾ ಇದ್ದಾನೆ. 3 ಮೂರ್ತಿಗಳಂತಹ ನಮ್ಮಿಂದಲೂ ಅಸಾಧ್ಯವಾಗಿ ಹೋಗಿದೆ. ಆತನಿಂದ ನಮ್ಮನ್ನು ರಕ್ಷಿಸಬೇಕು ತಾಯಿ, ರಕ್ಷಿಸ. ಸುರರನ್ನು ಸೋಲಿದೆ ಖಳನಾಕದಿ ದುಷ್ಟನಾದಂತಹ ಮಹಿಷಾಕ್ಯನು ಹೊರಬಲದಿಂದ ಕೊಬ್ಬಿ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಆತನಿಂದಾಗಿ ನಿಮ್ಮ ಪಾಲಿಗೆ ಕಷ್ಟ ಒದಗಿವಂತೆ ಮರುಗದಿರಿ ಮಕ್ಕಳೇ. ಕಿರಿದು ಸಮಯದಲ್ಲಿ ಆ ದುಷ್ಟನನ್ನು ಸಂಹರಿಸಿ ನಿಮ್ಮ ಪಾಲಿಗೆ ಸೌಖ್ಯವನ್ನು ಒದಗಿಸುತ್ತೇನೆ. ಆತನೊಂದಿಗೆ ಶಂಕದುರ್ಗಾದ್ಯರಮ್ಮ ಶಂಕದುರ್ಗಾದ್ಯರೇ ಕೇವಲ ಮಹಿಷನೊಬ್ಬನೇ ಅಲ್ಲ, ಜೊತೆಯಲ್ಲಿ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಮೊದಲಾದಂತಹ ದೈತ್ಯವರನ್ನು ಸೇರಿಕೊಂಡಿದೆ. ಕಿರಿದು ಸಮಯದಲ್ಲಿ ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಪಾಲಿಗೆ ಶುಭವನ್ನು ಅನುಗ್ರಹಿಸುತ್ತೇನೆ ಮಕ್ಕಳೇ. ಜಯ 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 ಜಯ. ಎನಲು ಜಯ ಜಯವೇದು ಸಕಲರು ಮಣಿಯರಾಗಿಯೇ ಎನಲು ಜಯ 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 ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವನರ್ಪಿಸಲು ಭೂಷಣ ವಸನವನರ್ಪಿಸಲು ಎನಲು ಜಯ 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 ಏದು ಸಕಲರು ಮಣಿಯಲಾಗಿಯೇ ನಮ್ಮವರೇ ದುಷ್ಟನಾಗಿ ಮೆರೆಯುತ್ತಾ ಇರುವಂತಹ ಮಹಿಷದಾನವನನ್ನು ವಧಿಸುವುದಕ್ಕಾಗಿ ನಮ್ಮ ಮೊರೆಯನ್ನು ಕೇಳಿದಂತಹ ಮಾತೆ ನಿರಾಭರಣೆಯಾಗಿ ಧರೆಗಿಳಿದು ಬಂದವಳಿದ್ದಾನೆ.